ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಸುಪ್ರೀಮ್ ಆಟೋ ಎಲಾಸ್ಟಿಕ್ ಜಾಯಿಂಟ್ ಮಿಷಿನ್. ಅದರಲ್ಲಿ ಬೇಸಿಕ್ ಪ್ರೋಗ್ರಾಮ್ ಕ್ಲಿಯರ್ ತಿಳ್ಕೊಳ್ಳಿ. ಯಾವ ಥರ ಆನ್ ಮಾಡೋದು, ಯಾವ ಥರ ಮೆಜರ್ಮೆಂಟ್ ಯಾವ ಥರ ಸೆಟ್ ಮಾಡೋದು, ಈ ಪ್ರೋಗ್ರಾಮ್ ಮೇಲೆ ಎಡಿಟಿಂಗ್ ಇದ್ದರೆ ಯಾವ ಥರ ಸ್ವಿಚಸ್ ಎಡಿಟಿಂಗ್ ಮಾಡೋದಾಗ್ಬೋದು, ಆ ಥರ ಬೇಸಿಕ್ನ ಹೇಳ್ಕೊಡ್ತಾಯಿದ್ದೀನಿ. ಓಕೆ, ಹೊಸಬ್ರ ಇದ್ದರೆ ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಮಾಡಲ್ ಬಂದು ನೋಡ್ಬೋದು CS-1007G. ಓಕೆ, ಮಾಡಲ್ಲ ಈ ಮಾಡೋದಲ್ಲಿ ಸೆಟ್ ಮಾಡೋದು. ಈಗ ಪ್ರೋಗ್ರಾಮ್ ಹೇಳ್ಕೊಡ್ತಾ ಇರೋದು ನಾನು ನಿಮಗೆ. ಓಕೆ, ಇವಾಗ ಆಟೋ ಬರ್ತಾ ಇದೆ, ಆಟೋ ಸ್ಟಾಪ್ ಮಾಡ್ತೀನಿ. ಓಕೆ, ಆಟೋ ಸ್ಟಾಪ್ ಆಯಿತು. ಇವಾಗ ಮಿಷಿನ್ ಆಫ್ ಮಾಡ್ತೀನಿ. ಮಿಷಿನ್ ಆನ್ ಮಾಡಿದ್ದೀನಿ. ಈಗ ರೆಡಿ ಕೀ ಇದು ಇದೆ, ಪ್ರೆಸ್ ಮಾಡಿ ಡಿಸ್ಪ್ಲೇ ಓಪನ್ ಆಗುತ್ತೆ. ಅದಾದಮೇಲೆ ಪ್ರೋಗ್ರಾಮ್ ಡಿಸ್ಪ್ಲೇ ಆಗಬೇಕು ನಿಮಗೆ. ಅದಾದಮೇಲೆ ಗ್ರೀನ್ ಬಟನ್ ಪ್ರೆಸ್ ಮಾಡಿ ಮಿಷಿನ್ ರೆಡಿ ತೊಗೊಳುತ್ತೆ. ಓಕೆನಾ? ಅದಾದಮೇಲೆ ಗ್ರೀನ್ ಬಟನ್ ಪ್ರೆಸ್ ಮಾಡಿ ಒಂದು ಸ್ಟೆಪ್ಪು. ಮಿಷಿನ್ ನಮಗೆ ಪಕ್ಕ ಕಂಡೀಷನ್, ರನ್ನಿಂಗ್ ಕಂಡೀಷನ್ ಇದೆ ಅಂದಮೇಲೆ ಆಟೋ ಆನ್ ಮಾಡಿ. ಓಕೆ, ಆಟೋ ಆಫ್ ಮಾಡಿದ್ದೀನಿ. ಈಗ ಇದು ಬಂದು ಕಟ್ಟಿಂಗ್ದು, ಏನೆಲ್ಲ ಎಲಾಸ್ಟಿಕ್ ಜಾಯಿಂಟ್ ಏನಾಗಿರ್ಬೋದು, ಇಲ್ಲ ಏನೋ ಎಕ್ಸ್ಟ್ರಾ ಎಲಾಸ್ಟಿಕ್ ಸಿಗಾಕೊಂಡಿದೆ ಕಟ್ಟಿಂಗ್ ಮಾಡೋದು. ಇದು ಪ್ರೆಸ್ ಮಾಡಿ ಕಟ್ಟಿಂಗ್ ಆಗುತ್ತೆ. ಇದನ್ನು ವೈಟ್ ಬಟನ್ ಇದೆಯಲ್ಲ, ವೈಟ್ ಬಟನ್ ಪ್ರೆಸ್ ಮಾಡಿದ್ರೆ ಏನು ಇಟ್ಕೊಂಡಿರುತ್ತೆ ಎಲಾಸ್ಟಿಕ್ಕು ರಿಮೂವ್ ಆಗುತ್ತೆ ಅದು. ಓಕೆ, ಇವಾಗ ಸೆನ್ಸರ್ಗಳು ವೆರಿ ಇಂಪಾರ್ಟೆಂಟು. ಸೆನ್ಸರ್ಗಳು ಪಕ್ಕ ವರ್ಕಿಂಗ್ ಕಂಡೀಷನ್ ಇರಲೇಬೇಕು. ಇದು ಓಪನ್ ಬಂದಾಗ ಈ ಕಡೆ ವರ್ಕ್ ಆಗುತ್ತೆ, ಎಲಾಸ್ಟಿಕ್ ಎತ್ಕೊ ಬಂದಾಗ ಈ ಕಡೆ ಆನ್ ಆಗುತ್ತೆ, ಆ ಕಡೆ ಹೋದಾಗ ಈ ಕಡೆ ಆನ್ ಆಗುತ್ತೆ. ಇದು ಅಷ್ಟೇ. ಈಗ ನಮ್ಮ ಕಡೆ ಬಂದಾಗ ಈ ಕಡೆ ಲೈಟ್ ಆನ್ ಆಗುತ್ತೆ, ಡೌನ್ ಲೈಟು. ಕುಂತ್ಕೊಂಡಾಗ ಆ ಕಡೆ ಲೈಟ್ ಆನ್ ಆಗುತ್ತೆ. ಓಕೆ, ಇವಾಗ ಪ್ರೋಗ್ರಾಮ್ ಬಗ್ಗೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಇಲ್ಲಿ ಸೈಜ್ ವೈಸ್ ಮೆನ್ಷನ್ ಮಾಡಿರ್ತೀವಿ. ಎಸ್ಸು, ಎಮ್ಮು, ಎಲ್ಲೋ, XL, XXL ಆ ಥರ ನಾವು ಸೈಜ್ ವೈಸ್ ಮೆಜರ್ಮೆಂಟ್ ಮಾಡ್ಕೊಂಡು ಯಾವ ಸೈಜ್ಗೆ ಎಷ್ಟು ಬೇಕು ಅಂತ ನಂಬರ್ ಸೆಟ್ ಮಾಡ್ಕೋದು. ನೋಡಿ, ನಾನು L ಸೈಜ್ಗೆ 455 ಇಟ್ಕೊಂಡಿದ್ದೀನಿ. ನೀವು ಯಾವ ಥರ ಬೇಕು ಅದು ಇಟ್ಬಿಟ್ಟು ಕಂಪಲ್ಸರಿ ಎಂಟರ್ ಇಲ್ಲಿ ಪ್ರೆಸ್ ಮಾಡಿ. ಓಕೆ, ಸೇವ್ ಆಯಿತು. ಅದಾದಮೇಲೆ ಪ್ರೋಗ್ರಾಮಲ್ಲಿ ಇದರಲ್ಲಿ ಏನೇ ಎಡಿಟಿಂಗ್ ಬೇಕು, ನಾನು ಸ್ವಿಚಿಂಗ್ ಎಡಿಟಿಂಗ್ ಬೇಕು ಅನ್ನೋದ್ರೆ ಫಸ್ಟ್ ತೋರಿಸ್ಬಿಡ್ತೀನಿ. ನೋಡಿ, ನಾವು ಮಿಷಿನ್ ಪ್ರೋಗ್ರಾಮ್ ಇಲ್ಲಿ ಇರುತ್ತೆ. 100ಗೆ ಸೇವ್ ಮಾಡಿರೋದು. ನಾವೇನು ನೋಡ್ತಾ ಪ್ರೋಗ್ರಾಮ್ 100ಗೆ ಸೇವ್ ಮಾಡಿದ್ದೀವಿ. ಪ್ರೋಗ್ರಾಮ್ ನೀವು ಯಾವ್ದು ಸೆಟ್ ಮಾಡ್ತಾ ಅದು ಇಟ್ಕೊಂಡು ಮಿಷಿನ್ ಸ್ಪೀಡ್ ಆಗಿರ್ಬೋದು, ಇಲ್ಲ ತೋರಿಸ್ತೀನಿ ನಿಮಗೆ ಎಷ್ಟು ಬೇಕು ಮಿಷಿನ್ RPM ಅಂತ. ಓಕೆನಾ? ಅದಾದಮೇಲೆ ಈಗ ಪ್ರೋಗ್ರಾಮ್ ಎಡಿಟಿಂಗು, ಇಲ್ಲಿ ಮೆಜರ್ಮೆಂಟ್ ಸ್ಕೇಲ್ ಕಾಣ್ತಿರ್ಬೋದು, ನೋಡ್ಬೋದು ನೀವು. ಇದ್ರ ಮೇಲೆ ಪ್ರೆಸ್ ಮಾಡಿ, ಎರಡನೇ ಆಪ್ಷನು ಪ್ರೆಸ್ ಮಾಡಿ. ನಿಮಗೆ ಸ್ಟಿಚಿಂಗ್ ಡೀಟೇಲ್ಸ್ ಓಪನ್ ಆಗುತ್ತೆ. ನಿಮಗೆ ಅದರಲ್ಲಿ ಏನು ಚೇಂಜಸ್ ಬೇಕು, ಲೆಂತು ಈಗ ನಾವು ಓಡ್ತಾ ಇರೋದು 39 ಲೆಂತು. ಇನ್ನೂ ಚಿಕ್ಕ ಎಲಾಸ್ಟಿಕ್ ಇನ್ನೂ ಚಿಕ್ಕದು ಬರುತ್ತೆ. ಅಂದರೆ ಎಲಾಸ್ಟಿಕ್ ಚಿಕ್ಕದು ಬಂದಾಗ 35 ಈ ಲೆಂತ್ ನನಗೆ ಚಿಕ್ಕದು ಬೇಕು ಅಂದರೆ ಲೆಂತ್ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಬೇಕೋ ಆ ಥರ ನೀವು ಎಷ್ಟು ಬೇಕೋ ಅದು ಇಟ್ಕೊಳ್ಳಿ. ಓಕೆ, ಆದಮೇಲೆ ತಿರುಗಿ ಏನಾರು ಜಿಗ್ಜಾಗ್ ಹತ್ರ ಬೇಕು, ಗ್ಯಾಪ್ ಬೇಕು, ಇಲ್ಲ ಸ್ಟಿಚಿಂಗ್ ದೂರ ಬೇಕು ಅನ್ನೋದೆಲ್ಲ ನೋಡಿ. ಜಿಗ್ಜಾಗ್ ದೂರ, ಇನ್ನೂ ದೂರ ಬೇಕು ಅಂದರೆ ಪ್ಲಸ್ ಮಾಡ್ಕೊಳ್ಳಿ ಆ ಥರ. ತಿರ್ಗಾ ವೈಸ್ಗೆ ಈ ಕಡೆ ಸ್ಟಿಚಿಂಗ್ ಈ ಕಡೆ ಬರ್ತಾಯಿದೆ, ಈ ಕಡೆ ಖಾಲಿ ಓಡ್ತಾಯಿದೆ ಅಂದರೆ ಇಲ್ಲಿರುತ್ತೆ ನೋಡಿ. XL, Y ಈ ಕಡೆ ಏನು ಚೇಂಜಸ್ ಏನಿದೆಯಾ, XL ಚೇಂಜಸ್ ಇದೆಯಾ, ನೀಡ್ಲಿ ಟಚ್ ಆಗ್ತಾ ಇದೆಯಾ, XL, Y ಅನ್ನೋದಾದರೆ ಇದು ವೈಸ್ಕೇಲ್ಗೆ ಮೇಲ್ಗಡೆದು XLಗೆ ಏನೋ ಚೇಂಜಸ್ ಇಟ್ಕೊಂಡು ಹೋಲ್ಸೇಲಾಗಿ ಎಲ್ಲ ನಿಮಗೆಲ್ಲ ಪಕ್ಕ ಸೆಟ್ಟಿಂಗ್ ಇಟ್ಕೊಂಡಾದ್ಮೇಲೆ ಏನು ರೈಟ್ ಮಾರ್ಕ್ ಇದೆ ಪ್ರೆಸ್ ಮಾಡಿ. 1 ಟೈಮು, 2 ಟೈಮ್, 3 ಟೈಮ್. ಅದಾದಮೇಲೆ ತಿರ್ಗಿ ಇನ್ನೊಂದು ಟೈಮ್ ಪ್ರೆಸ್ ಮಾಡಿ. ಈ ಥರ ಬಂದಮೇಲೆ ಸೇವ್ ಆಗುತ್ತೆ. ಆಮೇಲೆ ಇಂಟು ಪ್ರೆಸ್ ಮಾಡಿ. ಅದಾದಮೇಲೆ ಗ್ರೀನ್ ಬಟನ್ ಇದನ್ನು ಪ್ರೆಸ್ ಮಾಡಿ. ಇದು ಓಕೆ, ಮಿಷಿನ್ ರೆಡಿ ತೊಗೊಳುತ್ತೆ. ಇವಾಗ ಮಿಷಿನ್ ರೆಡಿ. ಕರೆಕ್ಟಾಗಿ ರನ್ನಿಂಗ್ ಕಂಡೀಷನ್ ಇದೆ ನಮ್ಮದು ಮಿಷಿನು. ಆಟೋ ಆನ್ ಮಾಡಿಬಿಡ್ತೀನಿ. ಪಕ್ಕ ಸಿಲಿಂಡ್ರ್ಗಳೆಲ್ಲ ವರ್ಕ್ ಆಗಬೇಕು ನೋಡಿ. ಈ ಸಿಲಿಂಡ್ರ್ ಮೇನ್ ಏನಕ್ಕೆ ಅಂದರೆ ಡಿವೈಡಿಂಗು ಆ ಕಡೆ ಏನು ಬಂತು ಅಂದರೆ ಈ ಕಡೆ ಡಿವೈಡ್ ಸ್ವಿಚ್ ಆಗಬೇಕು. ಅದು ಕರೆಕ್ಟಾಗಿ ಇದು ಅಷ್ಟೇ ಕರೆಕ್ಟಾಗಿ ಕೂರಬೇಕು. ಈಗ ಎಲಾಸ್ಟಿಕ್ ಮೆಜರ್ಮೆಂಟ್ ಏನು ಕರೆಕ್ಟಾಗಿ ಬರ್ತದೆ ಅಂದರೆ ಇಲ್ಲೂ ಕೂಡ ಅಡ್ಜಸ್ಟ್ ಮಾಡಿರೋ ಪ್ರೆಸರ್ ಸೆಟ್ಟಿಂಗು, ಎಲಾಸ್ಟಿಕ್ ಆ ಕಡೆ ಹೋಗ್ತಾ ಪ್ರೆಸರ್ ಸೆಟ್ಟಿಂಗು.
ಮತ್ತು ಈ ಗ್ಯಾಪ್ ಇಲ್ಲಿ ಎಲಾಸ್ಟಿಕ್ ಏನು ಗ್ಯಾಪ್ ಇರುತ್ತೆ ಅಷ್ಟೇ ಇರಬೇಕು. ಗ್ಯಾಪ್ ಆ ಕಡೆ ಈ ಕಡೆ ಜಾಸ್ತಿ ಇತ್ತು ಅಂದರೆ ಎಲಾಸ್ಟಿಕ್ ಬರ್ಬೇಕಾದ್ರೆ ಆ ಕಡೆ ರೋಲ್ ಆಗುತ್ತೆ. ರೋಲ್ ಆ ಕಡೆ ಈ ಕಡೆ ಪುಷ್ ಮಾಡುತ್ತೆ, ಆ ಕಡೆ ಈ ಕಡೆ ಹೋಗುತ್ತೆ. ಆವಾಗ ಏನು ಕ್ಲಾಂಪ್ ಇರುತ್ತೆ ಆ ಕಡೆ ಈ ಕಡೆ ಅಪ್ ಆ್ಯಂಡ್ ಡೌನ್ ಕೂರುತ್ತೆ. ಓಕೆನಾ? ಇದು ಬೇಸಿಕ್ ನಾನು ಹೇಳ್ತಾ ಇರೋದು ಫಸ್ಟ್ ತಿಳ್ಕೊಳ್ಳಿ. ಬೇಸಿಕ್ ಪ್ರೋಗ್ರಾಮು ಯಾರೋ ಹೊಸಬ್ರಿಗೆ ಬೇಸಿಕ್ ಯಾರೋ ಗೊತ್ತಿಲ್ಲ ಅಂದರೆ ಅವ್ರಿಗೆ ಶೇರ್ ಮಾಡಿ. ಸ್ಟಿಚಿಂಗು ಎಲ್ಲ ಬಂದು ಬಾಲ್ಟೆಕ್ ಟೈಮಿಂಗು ಏನು ಸ್ಟಿಚಿಂಗ್ ಇರುತ್ತೆ ಬಾಲ್ಟೆಕ್ ಥರನೇ ಟೈಮಿಂಗು ಮತ್ತು ಟ್ರಿಮ್ಮಿಂಗು ಎಲ್ಲ ಸೇಮ್ ಬಾಲ್ಟೆಕ್ ಥರನೇ ಬರುತ್ತೆ. ಓಕೆ, ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಇದೆ, ಲೈಕ್ ಮಾಡಿ.